ಬಂಗಾರದಲ್ಲಿ ಒಂದು ಗುಣಧರ್ಮ ಇದೆ ಅಂತ ಹೇಳ್ತಾರೆ, ಅದನ್ನು ಮುಟ್ಟಿದಾಗ ಬೇರೆ ಒಂದು ಕೆಲಸ ಆಗುತ್ತೆ ಅಂತ, ಅದಕ್ಕೆ ಬಂಗಾರ ಧರಿಸೋದು ಅಂತ ಬಂದಿದ್ದು. ಅದು ಶ್ರೀಮಂತಿಕೆಯನ್ನು ತೋರಿಸೋದಕ್ಕೆ ಬಂದಿದ್ದು ಅಂತ ಆಮೇಲೆ ಆಗಿಬಿಡ್ತು. ಈ ಮಡಿ ಮೈಲಿಗೆ ಆಗೋದು ಯಾವಾಗ ಅನ್ನೋದಕ್ಕೆ ಒಂದಿಷ್ಟು ಕ್ರಮಗಳನ್ನು ಹೇಳುತ್ತೆ ಧರ್ಮಶಾಸ್ತ್ರ. ಏನನ್ನೋ ಮುಟ್ಟಿದ್ರೆ ಮೈಲಿಗೆ ಆಗತ್ತೆ ಅಂತ. ಅದರ ಜೊತೆಗೆ ಒಂದು ಹೇಳುತ್ತೆ, ಅದನ್ನು ಉಟ್ಕೊಂಡಿದ್ದಾಗ ಸಿಟ್ಟು ಬಂದುಬಿಟ್ರೆ ಮೈಲಿಗೆ ಆಗುತ್ತೆ, ಮತ್ತು ಸ್ನಾನ ಮಾಡ್ಕೊಂಬ ಅಂತ ಹೇಳುತ್ತೆ. ಅಳೋದು ಅಂತ ಇದೆಯಲ್ಲ, ನೋಯೋದು ಅಂತ ಇದೆಯಲ್ಲ, ಇದು ದೊಡ್ಡ ದೋಷ ಅಂತ ಕರೀತಾರೆ. ಇದು ಇರಲೇಬಾರದು ಅಂತ. ಅದೇನೇ ಆದರೂ ವ್ಯಥೆ ಪಡಬಾರದು ಅಂತ, ಅದೇನೇ ಆದರೂ ವ್ಯಥೆ ಪಡಬಾರದು ಅಂತ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೇನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಮ್ಮೊಂದಿಗಿದ್ದಾರೆ ಈ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸರ್ ಸರ್. ನಿಮಗೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂಥರು ಸಪ್ತಮ್ ತೈಲ, ಅವರು ಕೂಡ ಧನ್ಯವಾದಗಳನ್ನ ಹೇಳ್ತಾ, ಸರ್ ನಾವು ಭಕ್ತನ ಬಗ್ಗೆ ಮಾತಾಡಿದ್ವಿ ಕಳೆದ 2 ಸಂಚಿಕೆಗಳಲ್ಲಿ. ಬಹಳ ಅದ್ಭುತವಾಗಿ ಕೃಷ್ಣ ತನ್ನ ದೃಷ್ಟಿಕೋನವನ್ನು ಹೇಳ್ದ. ಎಷ್ಟೊಂದು ಅಂದರೆ ನನಗೆ ಕೆಲವೊಂದು ಸಲ ಅನಿಸುತ್ತೆ, ಮನುಷ್ಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇಷ್ಟು 1000 ವರ್ಷಗಳ ಹಿಂದೆ ಒಬ್ಬ ಕವಿ, ಒಬ್ಬ ವ್ಯಕ್ತಿ ಅಂತ ಅಂದ್ಕೊಳ್ಳೋಣ ಸುಮ್ಮನೆ, ಎಷ್ಟು ಯೋಚನೆ ಮಾಡಿದ್ದಾನೆ ಭೂಮಿ ಮೇಲೆ ನಡೆದಾಡದಂಥ ಒಬ್ಬ ವ್ಯಕ್ತಿ. ಆತ ಅವತಾರ ಅಂದರೆ ಇಲ್ಲೇ ಭೂಮಿ ಮೇಲೆ ಇದ್ದಂಥವನು ಅಂತ ಅಂದ್ಕೊಂಡ್ರು ಕೂಡ ಎಷ್ಟು ಅದ್ಭುತವಾಗಿ, ಎಷ್ಟು ಇಂಡೆಪ್ತಾಗಿ ಯೋಚನೆ ಮಾಡಿದ ಅನ್ನೋದ್ರ ಬಗ್ಗೆ ಒಂದು ಬೆರಗು ಹುಟ್ಟುತ್ತಲ್ವ? ಹೌದು, ಖಂಡಿತ. ಅಂದರೆ ಇದನ್ನೆಲ್ಲ ಬಿಟ್ಟುಕೊಂಡು ನಾವು, ಅಂದರೆ ಇದರ ಆಸ್ತಿಕತೆಯ ಭಾಗವನ್ನು ಬಿಟ್ಟುಕೊಂಡೇ ಇದನ್ನು ಯೋಚನೆ ಮಾಡಿದರು ಕೂಡ ಆ ಕಾಲಘಟ್ಟದಲ್ಲಿ ನಿಂತು ಮನುಷ್ಯನ ಎಲ್ಲ ತರಹದ ಯೋಚನೆಗಳು, ಅದರ ಪರಿಣಾಮಗಳು, ಅದು ಹೇಗಿದ್ರೆ ಏನಾಗುತ್ತೆ ಅನ್ನುವ ಅಂಶಗಳಿದೆಯಲ್ಲ, ಅದು ಬಹಳ ಅದ್ಭುತ ಅಂತಂದ್ರೆ. ಅಂದರೆ ಅವತ್ತಿನ ನಮ್ಮ ತಲೆಮಾರು ಅಂತ ಇತ್ತಲ್ಲ, ಮನುಷ್ಯ ಜನಾಂಗದ ಅವತ್ತಿನ ತಲೆಮಾರು ಅಂತ ಇತ್ತಲ್ಲ, ಎಷ್ಟು ಅವರು ಚಿಂತಕರಾಗಿದ್ದರು, ಎಷ್ಟು ದೂರದೃಷ್ಟಿ ಇತ್ತು ಅವರಿಗೆ ಅನ್ನೋದು ಗೊತ್ತಾಗುತ್ತೆ ಅಂತ. ದಿವ್ಯ ದೃಷ್ಟಿಯ ಭಾಗವನ್ನು ಬಿಟ್ಟುಕೊಂಡೇ ಮಾತಾಡೋಣ ಬೇಕಿದ್ರೆ. ಈ ದೂರದೃಷ್ಟಿಯನ್ನು ನಾವು ನಿರಾಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಎಲ್ಲ ಮೇಲಿಂದ ನೋಡಿದಾಗ ಒಂದಕ್ಕೊಂದಕ್ಕೆ ವಿರುದ್ಧ ಅಂತ ಅನಿಸಿದ್ರು ಒಂದಕ್ಕೊಂದಕ್ಕೆ ವಿರುದ್ಧ ಇಲ್ಲ. ಯಾಕೆಂದರೆ 2 ಮಾತುಗಳು ಬರುತ್ತಲ್ಲ, ಅಂದರೆ ಪ್ರಾಕ್ಟಿಕಲ್ ಅಂತ ಅಂದಾಗ ಆ ಥರದ್ದಿದೆ ಅಂತ, ಇಷ್ಟು ಪ್ರಾಯೋಗಿಕವಾಗಿ ಗಮನಿಸ್ತಾ ಅಂತ. ಅಂದರೆ ಪ್ರಾಯೋಗಿಕವಾಗಿ ಇಷ್ಟು ಗಮನಿಸಬೇಕು ಅಂದರೆ ಅದು ಸುದೀರ್ಘ ಕಾಲದ ಮನುಷ್ಯನ ಜೀವನವನ್ನು ಗಮನಿಸ್ಕೊಂಡು ಬರ್ತಾ ಇರೋ ಮಾತು ಅಂತ. ಇದು ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಅನ್ನೋದು ಬೇಕಷ್ಟು ಆಗಿದೆ ಅನ್ನೋ ಥರದಲ್ಲೇ ಅರ್ಥ ಅಂತ. ಎಷ್ಟೋ ಉದಾಹರಣೆಗಳನ್ನು ಇಟ್ಕೊಂಡು, ಎಷ್ಟೋ ಜನರನ್ನು ನೋಡಿ, ಸಾವಿರಾರು ಜನರನ್ನು ನೋಡಿ, ಸಾವಿರಾರು ವರ್ಷಗಳ ಕಾಲಘಟ್ಟವನ್ನು ನೋಡಿದಾಗ ಮಾತ್ರ ಈ ಮಾತನ್ನು ಹೇಳೋದಕ್ಕಾಗತ್ತೆ ಅಂತಂದರೆ ಅವತ್ತಿನ ಜನಾಂಗ ಇಂತಹ ವಿಷಯಗಳಲ್ಲಿ ಬಹಳ ಮುಂದುವರೆದಿದ್ರು ಅಂತ. ಇವತ್ತು ಭೌತಿಕವಾದ ಒಂದಿಷ್ಟು ಸಾಧನೆಗಳು, ಶೋಧನೆಗಳು, ನಮ್ಮಲ್ಲಿ ಸಂಶೋಧನೆಗಳು ಇದ್ದೇವೆ, ಅದನ್ನೇನು ಸಣ್ಣದಲ್ಲ ಇವತ್ತಿನ ನಾವು ಸಾಕ್ಷಾತ್ಕರಿಸಿಕೊಂಡಿದ್ದು, ಮಾಡಿಕೊಂಡಿರೋದು. ಆದರೆ ಅವತ್ತಿನವರು ಈ ತರಹದಲ್ಲಿ ನೋಡುವಾಗ, ಅದರಲ್ಲೂ ಬಹಳ ಮುಖ್ಯವಾಗಿ ಮನಸ್ಸನ್ನು ಇಟ್ಟುಕೊಂಡು ಅವ್ರ ಮಾತಿದೆಯಲ್ಲ, ಇದೆಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟು ಬಿಡುತ್ತಲ್ಲ. ಇವತ್ತು ಕಷ್ಟಪಡ್ತಾ ಇರೋದು ಅದರಲ್ಲೇ ಅಂತ ನೋಡಿದಾಗ ವಾವ್ ಅಂತ ಅನ್ಸುತ್ತೆ. ನಿಜ ನಿಜ ವಾವ್ ಅನ್ಸುತ್ತೆ, ಖಂಡಿತ. ಹಾಗೆ ಮುಂದುವರಿಸ್ತಾ ಕೃಷ್ಣ ಇನ್ನಷ್ಟು ಹೇಳ್ತಾನೆ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ ಅಂತ. ಇಲ್ಲಿ ನಾವು ಮೊನ್ನೆ ವಿಡಿಯೋಗಳಲ್ಲಿ ನೋಡಿದ್ವಿ, ಒಂದೊಂದೇ ವಿಡಿಯೋಗಳಲ್ಲಿ ಅಲ್ಲ, ಒಂದೊಂದೇ ಭಾಗಗಳಲ್ಲಿ ಅವನು ಒಂದು ತರಹದಲ್ಲಿ ಸ್ತರವನ್ನು ಹೇಳ್ತಾ ಇದ್ದಾನೆ ಅಂತ ಗುರುತಿಸಬಹುದು. ಒಂದು ಸ್ತರಗಳು ಅಂತ ಅಂದರೆ ಒಂದು ಮಟ್ಟದಲ್ಲಿ ಬದುಕ್ತಾ ಇದ್ದಾನೆ, ಅದಕ್ಕಿಂತ ಸ್ವಲ್ಪ ಎತ್ತರಕ್ಕೆ ಏರ್ದ, ಅದಕ್ಕಿಂತ ಸ್ವಲ್ಪ ಎತ್ತರಕ್ಕೆ ಎತ್ತರಕ್ಕೆ ಅಂದರೆ ಶ್ರೇಷ್ಠ ಕನಿಷ್ಠ ಅಂತಲ್ಲ. ನಾವು ಯೋಚಿಸುವ, ಪರಿಭಾವಿಸುವ ವಿಷಯಗಳು ಬೇರೆ ಥರ ಆಗುತ್ತೆ. ಅಂದರೆ ಅಂಟಿಕೊಂಡು ಬದುಕ್ತೀವಿ, ಆಗ ಹೇಗಿರಬೇಕು, ಅಷ್ಟೊಂದು ಅಂಟಿಲ್ಲದೆ ಬದುಕ್ತೀವಿ, ಹಾಗೆ ಹೇಗಿರಬೇಕು, ಯಾವ ಅಂಟು ಇಲ್ಲದೆ ಬದುಕ್ತೀವಿ, ಅದು ಹೇಗಿರಬೇಕು ಅನ್ನೋ ತರಹದ ಸ್ತರಗಳನ್ನು ತೋರಿಸ್ತಾನೆ ಅಂತ ಅನಿಸುತ್ತೆ ಅಂತ. ಮೊದಲನೇದು ಹೇಳಿದಾಗ ಅಲ್ಲಿ ಕರ್ಮಗಳನ್ನು ಮಾಡಿಕೊಂಡು ಬದುಕಿದ್ದಾನೆ ಅವನು. ಕರ್ಮಗಳನ್ನು ಮಾಡಿಕೊಂಡು ಬದುಕಿದಾಗ ಹೇಗಿರಬೇಕು ಅಂತ ಬಂತು. ಎರಡನೇದಲ್ಲಿ ಕರ್ಮಗಳನ್ನು ಮಾಡಿಕೊಂಡು ಬದುಕಿದ್ದಾನೆ, ಆದರೆ ಕರ್ಮದಿಂದ ಸ್ವಲ್ಪ ಮಟ್ಟಿಗೆ ಹೊರತಾಗಿಯೂ ಇದ್ದಾನೆ ಅನ್ನೋದು ಬಂತು. ಈಗ ಮೂರನೇ ಸಲ ಹೇಳುವಾಗ
ಕರ್ಮದ ಅಂಟೇ ಇಲ್ಲದೆ ಅಥವಾ ಕರ್ಮವನ್ನೇ ಮಾಡದೆ ಬದುಕ್ತಾ ಇದ್ದರೆ ಆ ಭಕ್ತ ಹೇಗಿರಬೇಕು ಅನ್ನೋ ತರಹದ ಮಾತು ಬರುತ್ತೆ ಇಲ್ಲಿ. ಅನಪೇಕ್ಷ, ಅನಪೇಕ್ಷ ಅಂದರೆ ಅಪೇಕ್ಷೆ ಇರದೇ ಇರುವವನು ಅಂತ. ಯಾವ ಬಯಕೆಯೂ ಇಲ್ಲ ಅವನಿಗೆ ಅಂತ. ಯಾವ ಬಯಕೆಯೂ ಇಲ್ಲ ಅಂತಂದಾಗ ಇಲ್ಲಿ ಆ ಪ್ರಶ್ನೆ ಬರುತ್ತೆ. ಯಾವ ಬಯಕೆಯೂ ಇಲ್ಲ ಅಂತಂದಾಗ ಅವನು ತಟಸ್ಥನಾಗೋದಿಲ್ವಾ, ಸೋಮಾರಿ ಆಗೋದಿಲ್ವಾ, ಏನನ್ನೂ ಸಾಧಿಸದೇ ಇರುವವನಾಗೋದಿಲ್ವಾ ಅಂತ. ಆದರೆ ಒಬ್ಬ ಯೋಗಿ ಇರೋದು ಹೀಗೆ, ಒಬ್ಬ ಸಂತ ಇರೋದು ಹೀಗೆ ಅಂತ. ನಾವು ಸಂತರ ಎಷ್ಟು ಕಥೆಗಳನ್ನು ನೋಡ್ತೀವಲ್ಲ, ಅವರಿಗಾಗಿ ಅಂತ ಏನೂ ಇಲ್ಲ ಅಂತ ಸಂತರ ಬದುಕಿನಲ್ಲಿ ಅಂತ. ಈಗ ಭಾಳ ಪ್ರಶ್ನೆಗಳಿದೆ. ಸಂತರುಗಳು, ಮಠಾಧಿಪತಿಗಳು, ಪೀಠಾಧಿಪತಿಗಳು ಮಠಗಳನ್ನು ಕಟ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಭಾಳ ಲಘುವಾಗಿ ನಾವು ಮಾತಾಡೋದು ಅಂತ ಇದೆ. ಆದರೆ ಈ ದೇಶದಲ್ಲಿ ಸನ್ಯಾಸ ತಗೊಂಡವರು ಮಠಾಧಿಪತಿಗಳಾಗಬೇಕು ಅಂತ ನಿಯಮ. ಸನ್ಯಾಸ ತಗೊಂಡವರು ಅಂದರೆ ಎಲ್ಲವನ್ನು ತ್ಯಾಗ ಮಾಡಿದವರು. ಸನ್ಯಾಸ ಅಂದರೆ ಗೃಹಸ್ಥರಾಗಿಯೂ ಇರ್ಬೋದು, ಅವರು ಮಠಾಧಿಪತಿಗಳಾಗಬಹುದು, ಆ ಕ್ರಮಗಳು ಇವೆ. ಬಹಳ ಮುಖ್ಯವಾಗಿ ಸನ್ಯಾಸಿಗಳಾಗಿರ್ಬೇಕಂದ್ರೆ ಎಲ್ಲವನ್ನ ಬಿಟ್ಟಿರಬೇಕು, ಸ್ವಾರ್ಥವನ್ನು ಬಿಟ್ಟಿರಬೇಕು ಅಂತ. ಆದರೆ ಅವರು ಮಠ ಕಟ್ಟಬೇಕು ಅಂತಲೇ ಇದೆ. ಮಠ ಅಂದರೆ ಮಠ ಛಾತ್ರಾದಿ ನಿಲಯ ಅಂತ. ಮಠ ಅಂದರೆ ಏನು ಅಂದರೆ ಶಿಷ್ಯರುಗಳು ಎಲ್ಲಿ ಇರ್ತಾರೋ ಅದು ಮಠ ಅಂತ. ಶಿಷ್ಯರಿಗೆ ನೆಲೆಯಾಗಬೇಕು ಅದು ಅಂತ. ಶಿಷ್ಯರಿಗೆ ನೆಲೆಯಾಗುವಂತೆ ಮಠ ಕಟ್ಟಬೇಕು ಅಂತ ಅಂದರೆ ಮಠ ಅನ್ನೋದು ವಿಸ್ತಾರವಾದದ್ದೊಂದಾಗಿರಬೇಕು. ಶಿಷ್ಯ ಅಂದರೆ ಒಂದು ಸಂಸಾರ ಅಂದರೆ 3 ಜನ 4 ಜನ 5 ಜನ 10 ಜನ ಇರ್ಬೋದು. ಶಿಷ್ಯರು ಅಂತಂದಾಗ ಒಂದು ಸಮಾಜ ಅದು. ಅಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಇರ್ತಾರೆ. ಮಠ ಅದಕ್ಕೆ ನೆಲೆಯಾಗಬೇಕು ಅಂದರೆ ಮಠ ಎಷ್ಟು ದೊಡ್ಡದಿರಬೇಕು? ಸಾವಿರಾರು ಜನ ಬದುಕುವಷ್ಟು ದೊಡ್ಡದಿರಬೇಕು. ಸಾವಿರಾರು ಜನಕ್ಕೆ ಬೇಕಾಗುವ ವ್ಯವಸ್ಥೆಗಳಿರಬೇಕು ಅಲ್ಲಿ. ಅದನ್ನು ಮಠಾಧಿಪತಿಯಾದವನು ಮಾಡಬೇಕು ಅಂತಲೇ ತಂದರು ಈ ದೇಶದಲ್ಲಿ ಅಂತ. ಇದೀಗ ಅಂತಲ್ಲ, ಹಿಂದೂ ಅಂತ. ಅಂದರೆ ಇವಾಗ ಬೌದ್ಧ ವಿಹಾರಗಳನ್ನು ಕಟ್ಕೊಳ್ತಾ ಇದ್ರಲ್ಲ, ಬೌದ್ಧ ವಿಹಾರಗಳು ವಿಸ್ತಾರವಾಗಿ ಇರ್ತಾ ಇದ್ವು. ಋಷಿಗಳ ಆಶ್ರಮಗಳು ಅಂತ ಬಂದ್ರೂ ತಪಸ್ಸು ಮಾಡುವಾಗ ಏಕಾಂತಲ್ಲಿರ್ತಾ ಇದ್ರು. ಕುಲಪತಿಯಾಗಿರುವಾಗ ವಿದ್ಯೆಯನ್ನೇ ಪ್ರಧಾನವಾಗಿ ಕೊಟ್ಕೊಂಡು ಬದುಕ್ತಾ ಇದ್ರಲ್ಲ ಅವರು. ಹಾಗೆ ಬದುಕುವಾಗ ಕುಲಪತಿ ಅಂತ ಒಂದು ಹುದ್ದೆ ಇತ್ತು. ಈಗಲೂ ಕುಲಪತಿ ಅಂತ ನಾವು ಕರಿತೀವಲ್ಲ, ಅದರದ್ದೇ ತೊಗೊಂಡಿರೋದು. ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರನ್ನು ಕುಲಪತಿ ಅಂತ ಕರಿತೀವಿ ನಾವು. ಶಾಲೆ ಹೆಡ್ ಮಾಸ್ಟರ್ನ ಕರೆಯಲ್ಲ, ಕಾಲೇಜ್ ಪ್ರಿನ್ಸಿಪಾಲನ್ನು ಕರೀತಾ ಇಲ್ಲ. ಯಾಕೆಂದರೆ ಕುಲಪತಿಗೊಂದು ವ್ಯಾಖ್ಯಾನ ಇದೆ. 10,000 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಊಟ ಕೊಟ್ಟು ವಿದ್ಯೆ ಕೊಡುವವನು ಕುಲಪತಿ ಅಂತ. 10,000 ವಿದ್ಯಾರ್ಥಿಗಳಿಗೆ ಊಟ, ವಸತಿ ಮತ್ತು ವಿದ್ಯೆ 3 ಉಚಿತವಾಗಿ ಕೊಡಬೇಕು ಅಂದರೆ ಎಷ್ಟು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಸರ್ ಅದು. 10,000 ವಿದ್ಯಾರ್ಥಿಗಳು ಎಲ್ಲಿರ್ತಾ ಇದ್ರು ಅಂದರೆ ಆಶ್ರಮಗಳಲ್ಲಿ, ಕಾಡಿನಲ್ಲಿ. ಅಂದರೆ ಆಶ್ರಮದ ತರಹ ಇದ್ದರು. 10,000 ಜನ ಬದುಕ್ತಾ ಇದ್ದರು. 10,000 ವಿದ್ಯಾರ್ಥಿಗಳು ಅಂದರೆ ಶಿಕ್ಷಕರೆಷ್ಟು? ಇಷ್ಟು ಜನಕ್ಕೆ ಬೇಕಾಗುವ ಅಡುಗೆ ಭಟ್ರೆಷ್ಟು? ಸ್ವಚ್ಛತೆ ಮಾಡಬೇಕಾದವರೆಷ್ಟು? ವಸ್ತುಗಳನ್ನು ತರಬೇಕಾದವರೆಷ್ಟು? ವಸ್ತುಗಳನ್ನು ಬೆಳಿಬೇಕಾದವರೆಷ್ಟು? 10,000 ಜನ ಬದುಕುವಲ್ಲಿ ಒಂದು 12,000 ಜನ ಬದುಕ್ತಾರೆ ಅಂತ ಅರ್ಥ ಅಲ್ವಾ? ಇಷ್ಟು ಜನರ ವ್ಯವಸ್ಥೆಯನ್ನು ಅವ್ರು ನೋಡ್ಕೋತಾ ಇದ್ದರು. ಆದರೆ ಅವ್ರದ್ದೆಂಥದ್ದು ಅಂದರೆ ಅವ್ರು ಗುಡಿಸಲಲ್ಲಿರ್ತಾ ಇದ್ದರು, ಕುಟೀರದಲ್ಲಿರ್ತಾ ಇದ್ದರು. ಋಷಿ ಅರಮನೆ ಇಲ್ಲ, ಏನೂ ಇಲ್ಲ, ಭೋಗಭಾಗ್ಯಗಳಿಲ್ಲ. ವ್ಯವಸ್ಥೆ ಅಂತ ಬಂದರೆ ಇಷ್ಟು ವ್ಯವಸ್ಥೆ ಇದೆ ಅಂತ. ಈ ಕುಲಪತಿ ಅನ್ನುವ ವಿಧಾನವನ್ನೇ ನಮ್ಮ ಮಠಗಳು ಅಂತ ಬಂದಾಗ ತಂದುಕೊಟ್ರು. ನೀನು ಎಲ್ಲವನ್ನ ಬಿಡಬೇಕು, ಸಮಾಜಕ್ಕಾಗಿ ದೊಡ್ಡದಾಗಿ ಕಟ್ಟಬೇಕು ಅಂತ. ಹಾಗಾಗಿ ಯಾವುದಾದ್ರು ಮಠಾಧಿಪತಿಗಳು ಮಠಮಾನ್ಯಗಳನ್ನು ದೊಡ್ಡದಾಗಿ ಕಟ್ಟಿದರೆ ಲಘುವಾಗಿ ಭಾವಿಸಬೇಡಿ. ಅದನ್ನು ಅವರು ಸ್ವಾರ್ಥಕ್ಕೆ ಉಪಯೋಗಿಸ್ತಾ ಇದ್ದರೆ ಪ್ರಶ್ನೆ ಮಾಡಿ, ಮಾತಾಡಿ. ಆದರೆ ಎಸ್ಟಾಬ್ಲಿಷ್ಮೆಂಟ್ ಅವ್ರದ್ದು ಬೆಳೀತಾ ಹೋದಷ್ಟು ತಪ್ಪೇನೂ ಇಲ್ಲ ಇದರಲ್ಲಿ. ಲಾಭ ಯಾರು ಪಡ್ಕೋತಾರೆ? ಸಮಾಜನೇ ಅಲ್ವಾ. ಯಾವ ಸಮಾಜ ಆದರೂ ಆಗಲಿ, ಆ ಮಠದ ಶಿಷ್ಯ ಸಮಾಜ ಅಂದರೂ ಒಟ್ಟಿನಲ್ಲಿ ಸಮೂಹಕ್ಕೆ ಅದು ಹೋಗಿ ನಿಲ್ಲಬೇಕು. ಅಲ್ಲಿ ಯಾರು ಊಟ ಮಾಡ್ತಾರೆ? ಅಲ್ಲಿ ದೊಡ್ಡ ಹಾಲು ಕಟ್ಸಿಟ್ರೆ, ಭೋಜನ ಶಾಲೆ ಕಟ್ಸಿಟ್ರೆ ಯಾರು ಊಟ ಮಾಡ್ತಾರೆ? 1000 ಜನ ಊಟ ಮಾಡ್ತಾರೆ, 1000 ಜನ ಶಾಲೆಗೆ ಹೋಗ್ತಾರೆ. ಹೀಗೆ ಅಲ್ವಾ ಅಂತ. ಅಲ್ಲೊಂದು 100 ಜನಕ್ಕೆ ಉದ್ಯೋಗ ಸಿಗತ್ತೆ, ಹೀಗೆ ಅಂತ. ಹಾಗಾಗಿ ತಾನು ತ್ಯಾಗಿಯಾಗಿದ್ದುಕೊಂಡು ಹಾಗೆ ಇರೋದು ಅನ್ನೋದನ್ನು ಋಷಿಗಳು ಬದುಕ್ತಾ ಇದ್ದರು. ಹಾಗಾಗಿ ಇಲ್ಲಿ ಅನಪೇಕ್ಷ ಅಂತಂದಾಗ ವ್ಯಕ್ತಿಗತವಾದ ಅಪೇಕ್ಷೆ ಇಲ್ಲ, ಸಮೂಹಕ್ಕೆ ಸಂಬಂಧಿಸಿದಂಥ ಅಪೇಕ್ಷೆ ಅಂತ ಅಂದಾಗ ಅದಿರಬಾರದು ಅಂತ ಇಲ್ಲ ಅಂತ. ಶುಚಿಹಿ ಅಂತ, ಎರಡನೆಯದ್ದು ಶುಚಿ ಅಂತ, ಶುದ್ಧನಾಗಿರಬೇಕು ಅಂತ. ಶುದ್ಧನಾಗಿರಬೇಕು ಅಂತ ಅಂದಾಗ ಅದು ಅಂತರಂಗದ ಶುದ್ಧಿ, ಬಹಿರಂಗದ ಶುದ್ಧಿ ಎರಡಿದೆ. ಬಹಿರಂಗದ ಶುದ್ಧಿಯನ್ನು ಮಾಡ್ಕೊಂಡು ಬರ್ತೀವಿ ನಾವು. ಮಡಿ ಬಹಳ ಶುದ್ಧವಾಗಿರ್ತೀವಿ, ಸ್ವಚ್ಛವಾದ ಬಟ್ಟೆ ಉಡ್ತೀವಿ, ಸೆಂಟ್ ಹಾಕ್ಕೊಳ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಅಂತರಂಗದ ಶುದ್ಧಿ ಅಂತ ಬಂದಾಗ, ಒಳಗೆ ಶುದ್ಧಿ ಅಂತ ಬಂದಾಗ ಒಳಗೆ ಕೊಳೆ ಇರಬಹುದು ಅಂತ. ನಮ್ಮಲ್ಲಿ ಈ ಮಡಿ ಮೈಲಿಗೆ ಅಂತ ಒಂದಿದೆ, ಮಡಿಯಾಗಿರೋದು ಮೈಲಿಗೆ ಆಗಿರೋದು ಅಂತ. ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಉಟ್ಕೊಳ್ಳೋದನ್ನು ಮಡಿ ಅಂತ ಕರೀತಾರೆ. ಯಾವ ಬಟ್ಟೆ ಅಂತ ಇದೆ, ಕಾಟನ್ ಆಗಬೇಕು, ರೇಷ್ಮೆ ಆಗಬೇಕು ಅಂತೆಲ್ಲ ಇದೆ.
ನಾರು ಮಡಿ ಅಂತ ಇದೆ, ಏನೇ ಇದ್ಕೊಳ್ಳಿ, ಒಂದು ಶುದ್ಧ ಬಟ್ಟೆಯನ್ನು, ತೊಳೆದ ಬಟ್ಟೆಯನ್ನು ಉಟ್ಕೊಂಡ್ರೆ ಮಡಿ ಅಂತ. ಈ ಮಡಿ ಮೈಲಿಗೆ ಆಗೋದು ಯಾವಾಗ ಅನ್ನೋದಕ್ಕೆ ಒಂದಿಷ್ಟು ಕ್ರಮಗಳನ್ನು ಹೇಳುತ್ತೆ ಧರ್ಮಶಾಸ್ತ್ರ. ಏನನ್ನೋ ಮುಟ್ಟಿದ್ರೆ ಮೈಲಿಗೆ ಆಗತ್ತೆ ಅಂತ. ಅದರ ಜೊತೆಗೆ ಒಂದು ಹೇಳುತ್ತೆ, ಅದನ್ನು ಉಟ್ಕೊಂಡಿದ್ದಾಗ ಸಿಟ್ಟು ಬಂದುಬಿಟ್ರೆ ಮೈಲಿಗೆ ಆಗುತ್ತೆ, ಮತ್ತು ಸ್ನಾನ ಮಾಡ್ಕೊಂಬ ಅಂತ ಹೇಳುತ್ತೆ. ಓಹೋ, ಬ್ಯೂಟಿಫುಲ್. ಓಕೆ. ಇದರ ಅರ್ಥ ಏನು ಅಂತಂದರೆ, ಈ ಮಡಿಯ ಭಾವ ಒಳಗೆ ಇರಬೇಕಾಗಿದ್ದು ಅಂತ, ಅಂತರಂಗದ ಶುದ್ಧಿಯ ವಿಷಯ ಅದು ಅಂತ, ಅಂತರಂಗದ ಶುದ್ಧಿಯ ವಿಷಯ ಅಂತ. ಹಾಗಾಗಿ ಬಹಿರಂಗ ಶುದ್ಧಿ ಮಾತ್ರ ಅಲ್ಲ, ಇಲ್ಲಿ ಶುಚಿಹಿ ಅಂತ ಅಂದರೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎರಡೂ ಅಂತ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಈ ಎಲ್ಲವೂ ಬಂತು ಅಂತ. ಹಾಗೆ ಅಂತರಂಗ ಬಹಿರಂಗಗಳಲ್ಲಿ ಶುದ್ಧಿ ಇರಬೇಕು. ದಕ್ಷನಾಗಿರಬೇಕು ಅಂತ. ಅಂದರೆ ಇದನ್ನು ಹೊರತುಪಡಿಸಿದ್ದಲ್ಲ ಅಂತ. ಸೋಮಾರಿಯಾಗು, ನಿರ್ಬಲನಾಗು, ದುರ್ಬಲನಾಗು ಅಂತ ಅಲ್ವೇ ಅಲ್ಲ ಅಂತ. ದಕ್ಷ ಅಂದರೆ ಗುರಿ ಮುಟ್ಟಬೇಕವನು ಅಂತ. ಒಂದು ಕಾರ್ಯದ ಗುರಿ ತಲುಪುವಂತಹ ಸಾಮರ್ಥ್ಯ ಇದೆಯಲ್ಲ, ಅದಕ್ಕೆ ದಕ್ಷತೆ ಅಂತ ಹೆಸರು. ತೇ ದಕ್ಷಂತ ದಕ್ಷಿಣಾಂ ಪ್ರತಿಗೃಹ್ಯ ಅಂತ ಮಾತು ಬರುತ್ತೆ ನಮ್ಮಲ್ಲಿ. ಈ ಕಾರ್ಯಗಳನ್ನು ಮಾಡುವಾಗ ದಕ್ಷಿಣೆ ಕೊಡಬೇಕು ಅಂತ ಇದೆ. ಈ ದಕ್ಷಿಣೆ ಕೊಡಬೇಕು ಅನ್ನೋದು ನಾವಿವಾಗ ಪುರೋಹಿತರಿಗೆ ಕೊಡಬೇಕು ಅಂತ ಅಷ್ಟು ಇಟ್ಕೊಂಡಿದ್ದೀವಿ. ಎಲ್ಲ ಕೆಲಸಗಳಲ್ಲೂ ಇದನ್ನು ಕೊಟ್ಕೊಳ್ಬೇಕು ಮೊದಲೇ ಅಂತ, ಒಂದು ಮೊತ್ತ ಕೊಡಬೇಕು ಅಂತ. ನಾವೀಗಲೂ ಒಂದು ಅಡ್ವಾನ್ಸ್ ಕೊಡೋದು ಅಂತ ಒಂದು ಕ್ರಮ ಇದೆಯಲ್ಲ, ಭಾಳ ಕಷ್ಟಪಟ್ಟು ಕೊಡ್ತೀವಿ ಅಡ್ವಾನ್ಸು. ಅಷ್ಟೇ ಕೊಡಬೇಕು, ಇಷ್ಟು ಕೊಡ್ತೀನಿ ಅಂತಂದು. ಕೆಲಸಗಳನ್ನು ಮಾಡುವಾಗ ಒಬ್ಬ ಶಿಲ್ಪ ಕೆತ್ತಬೇಕು ಅಂತಂದಾಗ ಮೊದಲೊಂದು ಶಿಲ್ಪಿ ವರ್ಣ ಅಂತ ಇರ್ತಿತ್ತು. ಈಗಲೂ ಇವುಗಳಲ್ಲಿ ಮಾತ್ರ ಉಳ್ಕೊಂಡಿದೆ ಅದು ನಮ್ಮಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಉಳ್ಕೊಂಡಿದೆ. ಒಂದು ಹೋಮ ಹವನ ಮಾಡುವಾಗ ಋತ್ವಿಗ್ವರ್ಣ ಅಂತ ಬರುತ್ತೆ. ಅಂದರೆ ಅವನಿಗೆ ಪುರೋಹಿತರಿಗೆ ಈ ಕೆಲಸ ಮಾಡಿಕೊಡು ಅಂತ ಕೇಳಿಕೊಂಡು ಆರಂಭದಲ್ಲಿ ಒಂದು ಎಲೆ ಅಡಿಕೆ, ತೆಂಗಿನಕಾಯಿ, ಅದರಲ್ಲಿ ಒಂದು ದಕ್ಷಿಣೆ ಇಟ್ಟು ಕೊಡ್ತಾರೆ, ಇದನ್ನು ಮಾಡು ಅಂತ. ಇದನ್ನು ಒಬ್ಬ ಶಿಲ್ಪಿಗೂ ಹೇಳಬೇಕು, ಮನೆ ಕಟ್ಟೋದಕ್ಕೆ ಬಂದರೆ ಒಬ್ಬ ಆಚಾರಿಗೂ ಹೇಳಬೇಕು ಅಂತ ಇದೆ. ಇದು ವರ್ಣ ಅಂತ ಇದೆ. ಅವನಿಗೆ ಕೊಡುವಾಗ ಈ ಹಣ್ಣು, ಫಲ, ಎಲೆ ಇವುಗಳ ಜೊತೆಗೆ ಒಂದು ದಕ್ಷಿಣೆ ಕೊಡ್ತಾರೆ. ಅದರಲ್ಲಿ ಬಂಗಾರ ಕೊಡಬೇಕು ಅಂತ ಲೆಕ್ಕ. ಈಗ ಬಂಗಾರ ಇಲ್ಲ. ಅದಕ್ಕೆ ಹೇಳುವಾಗ ವೇದ ಹೇಳುತ್ತೆ, ತೇ ದಕ್ಷಂತ ದಕ್ಷಿಣಾಂ ಪ್ರತಿಗೃಹ್ಯ ಅಂತ. ಆ ದಕ್ಷಿಣೆಯನ್ನು ಕೊಡೋದು ಅವರಲ್ಲಿ ದಕ್ಷತೆಯನ್ನು ಹೆಚ್ಚಿಸುತ್ತೆ ಅಂತ. ಅಂದರೆ ಅಲ್ಲಿ ಬಂಗಾರಕ್ಕೆ ಹೇಳ್ತಾ ಇರೋದು. ಬಂಗಾರಕ್ಕೊಂದು ಬೇರೆ ಮೌಲ್ಯ ಇದೆ. ನಾವಿವತ್ತು ಹೇಳ್ತಾ ಇರುವ ಶ್ರೀಮಂತಿಕೆಯ ಮೌಲ್ಯ ಅಲ್ಲ. ಬಂಗಾರದಲ್ಲಿ ಒಂದು ಗುಣಧರ್ಮ ಇದೆ ಅಂತ ಹೇಳ್ತಾರೆ. ಅದನ್ನು ಮುಟ್ಟಿದಾಗ ಬೇರೆ ಒಂದು ಕೆಲಸ ಆಗುತ್ತೆ ಅಂತ. ಅದಕ್ಕೆ ಬಂಗಾರ ಧರಿಸೋದು ಅಂತ ಬಂದಿದ್ದು. ಅದು ಶ್ರೀಮಂತಿಕೆಯನ್ನು ತೋರಿಸೋದಕ್ಕೆ ಬಂದಿದ್ದು ಅಂತ ಆಮೇಲೆ ಆಗಿಬಿಡ್ತು. ಬಂಗಾರಕ್ಕೆ ರೇಟ್ ಆಮೇಲೆ ಫಿಕ್ಸ್ ಮಾಡಿದ್ವಿ. ಮೊದಲು ಬಂಗಾರಕ್ಕೆ ಈ ಬೆಲೆ ಏನು, ಮಣ್ಣಿನ ಬೆಲೆನೇ ಅದು, ಮಣ್ಣೇ ಅಲ್ವಾ ಅದು, ಇನ್ನೇನು ಮಣ್ಣಿನಲ್ಲೇ ಬರೋದಲ್ವ ಅದು ಅಂತ. ಆಮೇಲೆ ಅದನ್ನು ನಾವು ಮೌಲ್ಯ ಮಾಡ್ಕೊಂಡ್ವಿ. ಅದನ್ನು ಬಂಗಾರದ ಮೇಲೆ ಇವತ್ತು ಅಳಿತೀವಲ್ಲ ಮೌಲ್ಯವನ್ನು. ಹಾಗೆ ಒಂದು ಬಂಗಾರವನ್ನು ಸ್ವೀಕಾರ ಮಾಡಿದಾಗ ಒಂದು ದಕ್ಷತೆ ಬರುತ್ತೆ ಅವನಿಗೆ ಅಂತ. ದಕ್ಷತೆ ಅಂದರೆ ಏನು ಅಂದರೆ, ಈಗ ಆರಂಭ ಮಾಡಿದ ಕೆಲಸದ ತುದಿಯವರೆಗೆ ಹೋಗುವ ಸಾಮರ್ಥ್ಯಕ್ಕೆ ದಕ್ಷತೆ ಅಂತ ಹೆಸರು. ಈಗ ದಕ್ಷನಾಗಿರಬೇಕು ಅಂತ. ನೀನೇನು ಮಾಡೋದಕ್ಕೆ ಹೊರಟಿರ್ತೀಯೋ ತುದಿ ಕಾಣಿಸ್ಬೇಕು, ಅದನ್ನ ಅರ್ಧದಲ್ಲಿ ಬಿಟ್ಟು ಓಡಿ ಹೋಗುವಂಥದ್ದಲ್ಲ ಅಂತ. ಉದಾಸೀನ ಅಂತ. ಈ ಉದಾಸೀನ ಅನ್ನೋದಕ್ಕೆ ನಮ್ಮಲ್ಲಿ ಉದಾಸೀನ ಅಂದರೆ ಏನು, ಅನಾಸಕ್ತಿ ಅನ್ನೋ ಥರ ಅರ್ಥ ಬಂದಿದೆ. ಅನಾಸಕ್ತಿ ಅಂದರೆ ಉದಾಸೀನ ಇರಬೇಕಂತ ಹೇಳ್ತಾನೆ. ಹೌದೌದು. ಇಲ್ಲಿ ಉದಾಸೀನ ಅನ್ನೋದಕ್ಕೆ ಬೇರೆ ನೆಗೆಟಿವ್ ಮೀನಿಂಗ್ ಇದೆ. ಇಲ್ಲಿ ಉದಾಸೀನ ಅಂದರೆ ಆಸೀನ ಅಂತ, ಮೇಲೆ ಇರುವುದು ಅನ್ನುವ ಅರ್ಥ ಅಂತ. ಈ ಮೇಲೆ ಇರುವುದು ಅಂತ ಅಂದರೆ ಏನಂದರೆ, ಈ ಒಂದು ಕೆಲಸ ಮಾಡ್ತಾ ಹೋಗುವಾಗ ಒಂದಿಷ್ಟು ಸೋಲುಗಳು ಬರುತ್ತಲ್ಲ, ಸೋಲುಗಳಲ್ಲಿ ಹಿಮ್ಮೆಟ್ಟದಿರುವಿಕೆ ಅನ್ನೋದೊಂದು ಬೇಕಾಗತ್ತೆ. ಆವಾಗ ಇದಕ್ಕಿಂತ ಮೇಲೆ ನಿಂತರೆ ಮಾತ್ರ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಹೋಗ್ತಾ ಇದ್ದರೆ ಸೋಲು ನಮ್ಮನ್ನು ಸೋಲಿಸಿ ಹಿಂದೆ ಕಳಿಸ್ಬಿಡುತ್ತೆ. ಸೋಲು ನಮ್ಮನ್ನು ಸೋಲಿಸಬಾರದು ಅಂತಂದರೆ ಸೋಲಿನಿಗಿಂತ ಮೊದಲೇ ಮೇಲಿರಬೇಕು ಅಂತ. ಆ ಅರ್ಥದಲ್ಲಿ ಇದನ್ನು ತಗೊಳ್ಬೇಕಾಗತ್ತೆ. ಉದಾಸೀನ ಅಂತ ಆ ಭಾವದಲ್ಲೇ ಇರಬೇಕು ಅಂತ. ಈ ಉದಾಸೀನತೆಯೂ ಹೌದು. ಈ ಉದಾಸೀನತೆಗೆ ಯಾಕೆ ನೆಗೆಟಿವ್ ಮೀನಿಂಗ್ ಬಂತು ಅಂತಂದರೆ, ಅವನು ಈ ಸೋಲು ಗೆಲುವನ್ನು ಬಹಳ ಏನು ಮುಖ್ಯ ಅಂತ ಪರಿಗಣಿಸೋಲ್ಲ. ಅವನು ಏನೇ ಆದ್ರೂ ಅವನೇನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಥರ ಈ ಥರ ವ್ಯಕ್ತಿತ್ವಗಳು ಕಾಣಿಸುತ್ತೆ ನೋಡಿ ನಮಗೆ. ಅವನು ಏನಾದರೂ ಹೌದಾ, ಅದೇ ನೀವು ಹಳೇದೊಂದು ಸಂಚಿಕೆಯಲ್ಲಿ ತರಕಾರಿ ಒಂದು ಹೇಳಿದ್ರಲ್ಲ, ನಾಳೆ ಕೊಡಿ ಸರ್ ಅಂತ ಹೇಳಿ ಕಳಿಸ್ದ. ನಾಳೆ ಬಂದು ಕೊಟ್ಟಾಗಲೂ ನೀವು ಯಾರು ಅಂತ ನೋಡಲಿಲ್ಲ, ಮುಖ ನೋಡಲಿಲ್ಲ, ಆಯಿತು ಪ್ರಾಮಾಣಿಕವಾಗಿ ತಂದು ಕೊಟ್ರಲ್ಲ ಅಂತ ನಿಮಗೊಂದು ಥ್ಯಾಂಕ್ಸೂ ಇಲ್ಲ ಅಂತ. ಇದು ಉದಾಸೀನ. ಇದು ವಾಸ್ತವವಾಗಿ ಉದಾಸೀನ ಅಂದರೆ ಅಂತ. ಬಂತಾ, ಬರಬೇಕಾಗಿತ್ತು, ಬಂತು. ಬರಲಿಲ್ವಾ, ಇರಲಿ ಬಿಡು, ಮತ್ತೊಂದು ಕಡೆ ಬರುತ್ತೆ ಅನ್ನೋ ಭಾವ ಅದು ಅಂತ. ಅದರರ್ಥ ಒಂದು ತರಕಾರಿ ವ್ಯಾಪಾರ ಮಾಡೋದ್ರಲ್ಲಿ ಏನೋ ಇದಿಲ್ಲ, ನೆಗ್ಲಿಜೆನ್ಸಿ ಇಲ್ಲ ಅವನಿಗೆ, ವ್ಯಾಪಾರದಲ್ಲಿ ನೆಗ್ಲಿಜೆನ್ಸಿ ಇಲ್ಲ. ಆದರೆ ಅದನ್ನು ಎಲ್ಲಿ ತಂದ್ಕೊಂಡ್ಬಿಟ್ವಿ ಅಂದರೆ ಉದಾಸೀನ ಅಂದರೆ ಭಾಳ ನೆಗೆಟಿವ್ ಮೀನಿಂಗ್ಸ್ ಅಂತ ಅಂದ್ಕೊಂಡ್ವಿ ಅದನ್ನು. ಅದಲ್ಲ, ಗತವ್ಯಥಃ ಅಂತ, ವ್ಯಥೆ ಇರಬಾರದು ಅಂತ. ಈ ವ್ಯಥೆ ದುಃಖ ಅಂತ ಇದೆಯಲ್ಲ, ದುಃಖವನ್ನು ದೊಡ್ಡ ದೋಷ ಅಂತ ಕರೀತಾರೆ.
ಅಳೋದು ಅಂತ ಇದೆಯಲ್ಲ, ನೋಯೋದು ಅಂತ ಇದೆಯಲ್ಲ, ಇದು ದೊಡ್ಡ ದೋಷ ಅಂತ ಕರೀತಾರೆ. ಇದು ಇರಲೇಬಾರದು ಅಂತ. ಅದೇನೇ ಆದರೂ ವ್ಯಥೆ ಪಡಬಾರದು ಅಂತ, ಅದೇನೇ ಆದರೂ ವ್ಯಥೆ ಪಡಬಾರದು ಅಂತ, ಅಳಲೇಬಾರದು ಅಂತ ಆ ಪ್ರಮಾಣದಲ್ಲಿ ಅಂತ. ಅಳದೇ ಇರೋದಕ್ಕೆ ಆಗೋದಿಲ್ಲ ಅನ್ನೋ ಸಂಗತಿ ಬೇರೆ, ಅಳು ಬಂದೇ ಬರುತ್ತೆ ಅನ್ನೋ ಸಂಗತಿ ಬೇರೆ. ಆರಾಮನೂ ಹೊತ್ತ ಅಂತ ಬರುತ್ತೆ, ಹೌದು, ಅದು ಇದಲ್ಲ ಅಂತಲ್ಲ. ಆದರೆ ಅದು ಹೊರಗಡೆದಾಯಿತು ಅಳು ಅಂತಂದಾಗ. ಆದರೆ ಒಳಗಡೆ ಎಷ್ಟು ವ್ಯಥೆ ತುಂಬಿಕೊಳ್ತೀರಿ ಅಂತ ಅಂದಾಗ ಅಷ್ಟು ಇರಬಾರ್ದು ಅದು ಅಂತ. ಆ ಥರ ನೋಯ್ತಾ ಇರೋದಲ್ಲ ಅಂತ. ಇದೆಷ್ಟು ಚೆನ್ನಾಗಿದೆ ಅಂದರೆ, ನಾವು ಇವತ್ತಿಗೆ ಇಟ್ಕೊಂಡು ನೋಡಿದರೆ ಸದಾಕಾಲ ಈ ನೋಯೋ ಸ್ವಭಾವ ಇರುತ್ತಲ್ಲ, ದುಃಖ ಪಡೋ ಸ್ವಭಾವ ಇರುತ್ತಲ್ಲ, ಅವ್ರು ಏನೂ ಸಾಧಿಸೋದಿಲ್ಲ ಬದುಕಲ್ಲಿ. ನಾವು ನೋಡ್ತೀವಿ ಅದನ್ನ. ಸಣ್ಣ ಸಣ್ಣ ವಿಷಯಕ್ಕೂ ಅಳೋದು, ದುಃಖ ಪಡೋದು, ಅಯ್ಯೋ ಅದಿಲ್ಲ, ಅಯ್ಯೋ ಇದಿಲ್ಲ, ಅಯ್ಯೋ ಹಂಗಾಯ್ತು, ಇಲ್ಲೋ ಹಿಂಗಾಯ್ತು ಅನ್ನೋರು ಲೈಫ್ ಲಾಂಗ್ ಅದೇ ಮಾಡ್ತಾ ಇರ್ತಾರೆ. ಅದನ್ನು ನಿರ್ಲಕ್ಷ್ಯ ಮಾಡ್ಕೊಂಡು ಮುಂದೋಗೋನು, ಅವನು ಹೋಗ್ತಾ ಇರ್ತಾನೆ, ಅವನು ಮುಂದೋಗಿರ್ತಾನೆ. ಅವನು ಇವನಿಗಾದಷ್ಟೇ ಅವನಿಗೂ ಆಗಿರುತ್ತೆ, ಆದರೆ ಅವನು ಮುಂದಿರ್ತಾನೆ, ಅವನು ಕೂತಲ್ಲೇ ಇರ್ತಾನೆ ಅಂತ. ಕೆಲವರಿಗೆ ಈ ಸ್ವಭಾವ ಇರುತ್ತೆ, ಸದಾಕಾಲ ಅಳೋದು, ಏನಿದ್ರೂ ಅಳೋದು, ಏನೋ ಇಲ್ಲ ಅಂತ ಅಂದ್ಕೊಂಡು ಅಳೋದು, ಆವಾಗೇನೋ ಆಗಿತ್ತು ಅಂತ ಅಳೋದು ಅಂತ. ನಾನು 3ನೇ ಕ್ಲಾಸಿಗೆ ಹೋಗ್ತಾ ಇದ್ದಾಗ ನೀನು ಹೊಡೆದೆ ನನಗೆ ಅಂತ ಇವತ್ತು ಅಮ್ಮನ ಜೊತೆ ಜಗಳ ಮಾಡ್ತಾ ಕೂತ್ಕೊಳ್ಳೋದು ಅಂತ. ಆಯ್ತು, ಅದು ಹೊಡೆದಾಯ್ತು, ತಿಂದಾಯಿತು, ಮುಂದೋಗೋಣ ಅಂತ. ಅದಿಲ್ಲ ಅಂತ. ಹಳೇದು ಯಾವುದೋ ನೆನಪು ಮಾಡಿಕೊಂಡು ಅದನ್ನೇ ತಲೆಗೆ ಹಚ್ಕೊಂಡು, ಇವತ್ತು ಮಾನಸಿಕ ರೋಗಗಳಿಗೆ ಅದೇ ಕಾರಣ ಅಲ್ವಾ. ಈಗ ಮಾನಸಿಕ ರೋಗ ಎಲ್ಲಿ ಬರುತ್ತೆ ಅಂದರೆ, ಅದನ್ನು ಅತಿಯಾಗಿ ಹಚ್ಕೊಂಡಾಗಲೇ ಬರೋದು ಅಂತ, ಆ ಚಿಂತೆಯನ್ನು ಅತಿಯಾಗಿ ಹಚ್ಕೊಂಡಾಗಲೇ ಬರೋದು ಅಂತ. ಹಾಗಾಗಿ ಗತವ್ಯಥಃ ಅಂತ ಇದರಲ್ಲಿ ಎಷ್ಟು ದೊಡ್ಡ ಸೂತ್ರ ಇದೆ ಅಂತ ಅಂದರೆ, ಇವತ್ತು ನಮಗೆ ಬರ್ತಾ ಇರೋ ಎಷ್ಟೋ ರೋಗಗಳಿಗೆ ನಮ್ಮ ಮನಸ್ಸಿನ ಆತಂಕ ದುಗುಡಗಳ ಕಾರಣ ಅನ್ನೋದು ನಿರ್ಣಯ ಆಗಿಬಿಟ್ಟಿದೆ. ರಕ್ತದೊತ್ತಡದಿಂದ ಹಿಡಿದು ಬರುವ ರೋಗಗಳು, ರಕ್ತದೊತ್ತಡ ಹುಟ್ಟಿಸುವ ಇನ್ನಷ್ಟು ರೋಗಗಳು, ಅಂದರೆ ದೈಹಿಕ ರೋಗಗಳಿಗೆಲ್ಲ ಮಾನಸಿಕ ಸಮಸ್ಯೆಗಳಿದೆ ಅಂತ ಬಂದಿದೆ ಇವಾಗ. ಆಯುರ್ವೇದ ಮೊದಲೇ ಹೇಳಿತ್ತು ಅದನ್ನು. ಎಲ್ಲ ದೈಹಿಕವಾದ ರೋಗಗಳ ಹಿನ್ನೆಲೆಯಲ್ಲೂ ಮನಸ್ಸಿನ ಕಾರಣ ಇದೆ ಅಂತ. ಬಹಳ ಮುಖ್ಯವಾಗಿ ವ್ಯಥೆ ಕಾರಣ ಅಂತ. ಹಾಗಾಗಿ ವ್ಯಥೆಯಿಂದ ಹೊರಗೆ ಬರಬೇಕು. ಗತವ್ಯಥಃ. ಗತವ್ ಅಂದರೆ ಹಳೇದಂತನ? ಗತ ಅಂದರೆ ಬಿಟ್ಟ, ಬಿಟ್ಟ, ವ್ಯಥೆಯನ್ನು ಬಿಟ್ಟವನು ಅಂತ. ಓ, ವ್ಯಥೆಯನ್ನು ಬಿಟ್ಟವನು. ಓಕೆ. ಸರ್ವಾರಂಭ ಪರಿತ್ಯಾಗಿ. ಆರಂಭ ಅಂದರೆ ಕರ್ಮ, ನಾವು ಹಿಂದೆ ನೋಡಿದ್ವಿ. ಈ ಕರ್ಮಗಳನ್ನು ಬಿಟ್ಟವನು ಅಂತ, ಕರ್ಮ ಬಿಟ್ಟವನು ಅಂತ. ಕರ್ಮ ಬಿಟ್ಟವನು ಅನ್ನೋದಕ್ಕೆ ನಾವು ಗೀತೆಯ ಮೊದಲು ನೋಡಿದ್ದೀವಿ. ಕ್ರಿಯೆ ಮಾಡಬಾರದು ಅಂತಲ್ಲ, ಕ್ರಿಯೆಯಲ್ಲಿ ಅಂಟಿರಬಾರದು, ಫಲಾಪೇಕ್ಷೆ ಇರಬಾರದು ಅನ್ನೋ ಅರ್ಥದಲ್ಲಿ. ಯೋ ಮದ್ಭಕ್ತ ಸಮೇ ಪ್ರಿಯ, ಹೀಗಿರುವ ಭಕ್ತ ನನಗಿಷ್ಟವಾಗ್ತಾನೆ ಅಂತ. ಅದೇ ಇದನ್ನು ನೋಡಿದಾಗ ನಾನು ಹೇಳಿದ್ದೇನು ಅಂದರೆ, ಇದು ಸ್ವಲ್ಪ ಸಾಮಾನ್ಯರಿಗಿಂತ ಸ್ವಲ್ಪ ಎತ್ತರದ್ದಾಯಿತು. ಈ ಸರ್ವಾರಂಭ ಪರಿತ್ಯಾಗ ಅನ್ನೋದು ಎಷ್ಟು ಹೇಳಿದರೂ ಕಷ್ಟನೇ. ಕರ್ಮದ ನಂಟಿಲ್ಲದ, ಫಲದ ಅಂಟಿಲ್ಲದ, ಇದು ಕಷ್ಟ ಇದೆ, ಆಗೋದೇ ಇಲ್ಲ ಅಂತೇನಲ್ಲ. ಅಂತಹ ಕರ್ಮಯೋಗಿಗಳನ್ನು ನಾವು ಇವತ್ತು ನೋಡ್ತೀವಿ. ಹಾಗಾಗಿ ಹಾಗಿದ್ದವನು ನನಗಿಷ್ಟವಾಗುತ್ತಾನೆ ಅಂತ ಹೇಳ್ತಾನೆ ಕೃಷ್ಣ. ಸೊ ಕೃಷ್ಣ ಇಲ್ಲಿವರೆಗೂ ಭಕ್ತ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆನೇ ಹೇಳ್ಕೊಂಡ್ಬಂದ. ಹೌದು. ಅಂದರೆ ಎಲ್ಲವನ್ನೂ ವಿಸ್ತಾರವಾಗಿ ಹೇಳಿದ್ದಾರೆ, ಯಾವುದನ್ನು ಕೂಡ ಸಂಕ್ಷೇಪವಾಗಿ ಹೇಳಿಲ್ಲ. ಅದಕ್ಕೆ ಏನು ಬೇಕು, ಅದಕ್ಕೆ ಏನು ವಿವರಣೆ ಬೇಕು, ಅಥವಾ ಏನು ಪ್ರಶ್ನೆಗಳು ಬರ್ಬೋದು, ಆ ಪ್ರಶ್ನೆಗಳನ್ನ ಊಹಿಸಿ. ಹೌದು. ಸೊ ಇದು ಮಹಾಭಾರತ ರಹಸ್ಯಗಳಲ್ಲಿ ನಾವು ಭಕ್ತಿ ಯೋಗದಲ್ಲಿದ್ದೀವಿ. ಭಕ್ತಿ ಯೋಗದಲ್ಲಿ ಭಕ್ತ ಯೋಗ ನಡೀತಾ ಇದೆ. ಅಂದರೆ ಭಕ್ತ ಹೇಗಿರಬೇಕು ಅನ್ನೋದನ್ನು ಕೃಷ್ಣ ಅದ್ಭುತವಾಗಿ ಈ ಒಂದು ಶ್ಲೋಕಗಳಲ್ಲಿ ಹೇಳಿದ್ದಾನೆ. ಅದನ್ನು ಅಷ್ಟೇ ಅದ್ಭುತವಾಗಿ ಸಂಪತ್ ಸರ್ ನಮಗೆ ಹೇಳಿದರು. ಸರ್, ತುಂಬ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಮಹಾಭಾರತ ರಹಸ್ಯಗಳ ಮತ್ತೊಂದು ಕಂತು. ಇದನ್ನು ನೋಡಿ ನಿಮ್ಮ ಕನ್ನಡದ ಎಲ್ಲೆಲ್ಲಿ ಸ್ನೇಹಿತರಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಅವ್ರಿಗೂ ಕೂಡ ಇದನ್ನು ನೀವು ಶೇರ್ ಮಾಡಿ ಅಂತ ಹೇಳ್ತಾ, ಇದನ್ನು ಸ್ಪಾನ್ಸರ್ ಮಾಡಿರುವಂಥ ಸಪ್ತಮ್ ತೈಲ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಮತ್ತು ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಿದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು.